ನಮಸ್ಕಾರ. ಇವತ್ತು ನಾವು ಬೋಟ್ ಬಗ್ಗೆ ಮಾತಾಡೋಣ. ಹೇಗೆ ಒಂದು ಭಾರತೀಯ ಬ್ರ್ಯಾಂಡ್ ಕೇವಲ ಕೆಲವೇ ವರ್ಷಗಳಲ್ಲಿ ಭಾರತದ ಟೆಕ್ ಮಾರುಕಟ್ಟೆಯನ್ನೇ ಆಳೋ ಮಟ್ಟಿಗೆ ಬೆಳೆಯಿತು. ಇದರ ಹಿಂದಿನ ಕಥೆಲೇನು? ಸರಿ, ಇದೇ ಅಲ್ವಾ ದೊಡ್ಡ ಪ್ರಶ್ನೆ. ಅದೆಷ್ಟೋ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಗಳಿರೋ ಈ ಮಾರುಕಟ್ಟೆಯಲ್ಲಿ ಒಂದು ನಮ್ಮದೇ ದೇಶದ ಕಂಪನಿ ಇಷ್ಟೊಂದು ವೇಗವಾಗಿ ಟಾಪ್ಗೆ ಬಂದಿದ್ದು ಹೇಗೆ? ಬನ್ನಿ, ಇದರ ಹಿಂದಿನ ಕಾರಣಗಳನ್ನ ಒಂದೊಂದಾಗಿ ನೋಡೋಣ. ಈ ಇಡೀ ಕಥೆಯನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಇದನ್ನ 5 ಭಾಗಗಳಾಗಿ ನೋಡೋಣ. ಮೊದಲಿಗೆ ಇದು ಶುರುವಾಗಿದ್ದು ಹೇಗೆ ಅಂತ, ಆಮೇಲೆ ಅವರ ಸಖತ್ ಮಾರ್ಕೆಟಿಂಗ್ ಸ್ಟ್ರಾಟಜಿ, ಆನಂತರ ಭಾರತದ ಫ್ಯಾಕ್ಟ್ರಿಗಳು ಹೇಗೆ ಹೆಲ್ಪ್ ಮಾಡಿದ್ವು ಅಂತ, ನಾಲ್ಕನೆಯದು ಸ್ಮಾರ್ಟ್ ವಾಚ್ ಮಾರುಕಟ್ಟೆಯಲ್ಲಿ ನಡೀತಿರೋ ಪೈಪೋಟಿ, ಕೊನೆಗೆ ಬೋಟ್ನ ಮುಂದಿನ ದಾರಿಯೇನು ಅನ್ನೋದನ್ನ ಚರ್ಚಿಸೋಣ. ಹಾಗಾದ್ರೆ ಮೊದಲನೇ ಭಾಗಕ್ಕೆ ಬರೋಣ. ನೋಡಿ, ಪ್ರತಿಯೊಂದು ದೊಡ್ಡ ಯಶಸ್ಸಿನ ಕಥೆಯಲ್ಲೂ ಒಂದು ಚಿಕ್ಕ ಆರಂಭ ಇರುತ್ತೆ. ಬೋಟ್ ಕಥೆ ಕೂಡ ಹಾಗೆಯೇ ಒಂದು ತುಂಬ ಸಿಂಪಲ್ ಆದ ಸಮಸ್ಯೆಯಿಂದ ಹುಟ್ಟಿದ್ದು. ಹೌದು, ಇದು ಕೋಫೌಂಡರ್ ಅಮನ್ ಗುಪ್ತಾ ಅವರ ಪರ್ಸನಲ್ ಅನುಭವದಿಂದ ಶುರುವಾಗಿದ್ದು. ಅವರಿಗೆ ತಮ್ಮ ಐಫೋನ್ ಕೇಬಲ್ ಪದೇ ಪದೇ ಹಾಳಾಗೋದು ನೋಡಿ ಸಾಕಾಗಿ ಹೋಗಿತ್ತು. ಆ ಒಂದು ಚಿಕ್ಕ ಕಿರಿಕಿರಿಯೇ ಒಂದು ದೊಡ್ಡ ಬಿಸ್ನೆಸ್ ಐಡಿಯಾಗೆ ದಾರಿ ಮಾಡಿಕೊಟ್ಟಿತ್ತು. ಜನರಿಗೆ ಒಳ್ಳೆ ಕ್ವಾಲಿಟಿಯ ಬಾಳಿಕೆ ಬರುವ ಎಲೆಕ್ಟ್ರಾನಿಕ್ ವಸ್ತುಗಳು, ಅದು ಕಡಿಮೆ ಬೆಲೆಗೆ ಬೇಕು ಅನ್ನೋದು ಅವರಿಗೆ ಆಗಲೇ ಹೊಳೆದಿದ್ದು. ಒಮ್ಮೆ ಅವರ ಬೆಳವಣಿಗೆಯ ವೇಗ ನೋಡಿ. 2014ರಲ್ಲಿ ಶುರುವಾದ ಕಂಪನಿ 2016ರಲ್ಲಿ ಮೊದಲ ಪ್ರಾಡಕ್ಟ್ ಲಾಂಚ್ ಮಾಡ್ತು. ಅಷ್ಟೇ, ಕೇವಲ 4 ವರ್ಷಗಳಲ್ಲಿ ಅಂದ್ರೆ 2020ರ ಹೊತ್ತಿಗೆ ಅವರ ಆದಾಯ 700 ಕೋಟಿ ರೂಪಾಯಿ ದಾಟಿತ್ತು. ಅಷ್ಟೇ ಅಲ್ಲ, ಜಗತ್ತಿನ 5ನೇ ಅತಿದೊಡ್ಡ ವೇರಬಲ್ಸ್ ಬ್ರ್ಯಾಂಡ್ ಆಗಿ ಬೋಟ್ ಗುರುತಿಸ್ಕೊಂಡಿತು. ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ ಅವರ ಬೆಳವಣಿಗೆಗೆ? ಸರಿ, ಎಷ್ಟು ಬೇಗ ಬೆಳೆಯೋಕೆ ಕಾರಣ ಏನು? ಅದರ ಹಿಂದಿನ ಅಸ್ಲಿ ಸೀಕ್ರೆಟ್ ಅವರ ಮಾರ್ಕೆಟಿಂಗ್ ಪ್ಲಾನ್. ಅವರು ಬರೀ ಪ್ರಾಡಕ್ಟ್ಗಳನ್ನ ಮಾರಲಿಲ್ಲ, ಅದಕ್ಕೂ ಮಿಗಿಲಾಗಿ ಒಂದು ಇಡೀ ಸಮುದಾಯವನ್ನೇ ಕಟ್ಟಿಬಿಟ್ರು. ಅವರ ಐಡಿಯಾ ನೋಡಿ ಎಷ್ಟು ಬ್ರಿಲಿಯಂಟ್ ಆಗಿದೆ. ಯಾರೇ ಬೋಟ್ ಪ್ರಾಡಕ್ಟ್ ತಗೊಂಡ್ರೂ ಅವರು ಕೇವಲ ಒಂದು ಗ್ಯಾಜೆಟ್ ತಗೊಳ್ತಾ ಇಲ್ಲ, ಬದಲಿಗೆ ಬೋಟ್ ಹೆಡ್ಸ್ ಅನ್ನೋ ಒಂದು ದೊಡ್ಡ ಗ್ಯಾಂಗ್ಗೆ ಸೇರ್ಕೊಳ್ತಾ ಇದ್ದಾರೆ ಅನ್ನೋ ಫೀಲ್ ಕೊಟ್ರು. ಅಂದ್ರೆ ಆ ಪ್ರಾಡಕ್ಟ್ ಕೇವಲ ಒಂದು ವಸ್ತುವಾಗಿ ಉಳಿಲಿಲ್ಲ, ಅದು ಅವರ ಐಡೆಂಟಿಟಿಯ ಒಂದು ಭಾಗವಾಗಿ ಹೋಯಿತು. ಹಾಗಾದ್ರೆ ಇದನ್ನ ಅವರು ಮಾಡಿದ್ದು ಹೇಗೆ? ಸಿಂಪಲ್ ಆಗಿ 3 ಸ್ಟೆಪ್ಸ್ ಇತ್ತು. ಸ್ಟೆಪ್ 1, ಟಿವಿ ಜಾಹೀರಾತುಗಳನ್ನೆಲ್ಲ ಬಿಟ್ಟು ಪೂರ್ತಿಯಾಗಿ ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಮೀಮ್ಸ್ ಅಂತ ಡಿಜಿಟಲ್ ಕಡೆಗೆ ಫೋಕಸ್ ಮಾಡಿದ್ರು. ಸ್ಟೆಪ್ 2, ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಿಗಿಂತ ಯುವಜನರಿಗೆ ಕನೆಕ್ಟ್ ಆಗುವಂತಹ ರಿಯಲ್ ಇನ್ಫ್ಲುಯೆನ್ಸರ್ಸ್ಗಳ ಜೊತೆ ಕೈಜೋಡಿಸಿದ್ರು. ಮತ್ತು ಸ್ಟೆಪ್ 3, ಕಸ್ಟಮರ್ಗಳನ್ನೇ ಬ್ರ್ಯಾಂಡ್ನ ಭಾಗ ಮಾಡಿ ಅವರ ಜೊತೆ ಮಾತುಕತೆ ಶುರು ಮಾಡಿದ್ರು. ಈ ಕಂಪ್ಯಾರಿಸನ್ ನೋಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಒಂದ್ ಕಡೆ ಸೋನಿ, JBL ತರದ ಹಳೇ ಬ್ರ್ಯಾಂಡ್ಗಳು ಟಿವಿ ಆಡ್ಸ್, ಪ್ರಾಡಕ್ಟ್ ಫೀಚರ್ಸ್ ಬಗ್ಗೆ ಮಾತಾಡ್ತಿದ್ರೆ, ಇನ್ನೊಂದ್ ಕಡೆ ಬೋಟ್ ಸೋಷಿಯಲ್ ಮೀಡಿಯಾ, ಮೀಮ್ಸ್, ಲೈಫ್ ಸ್ಟೈಲ್ ಕಂಟೆಂಟ್ ಮೂಲಕ ನೇರವಾಗಿ ಯಂಗ್ ಜನರೇಷನ್ ಜೊತೆ ಕನೆಕ್ಟ್ ಆಯಿತು. ಇದು ಪ್ರಾಡಕ್ಟ್ ಮಾರೋ ತಂತ್ರ ಆಗಿರ್ಲಿಲ್ಲ, ಬದಲಿಗೆ ಒಂದು ಎಕ್ಸ್ಪೀರಿಯನ್ಸ್ ಮಾರೋ ತಂತ್ರ ಆಗಿತ್ತು. ಆದರೆ ಬೋಟ್ ಕಥೆ ಬರೀ ಮಾರ್ಕೆಟಿಂಗ್ ಮಾತ್ರ ಅಲ್ಲ. ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಪ್ರಾಡಕ್ಟ್ಗಳನ್ನ ಮಾಡೋಕೆ ಸಾಧ್ಯವಾಗಿದ್ದರ ಹಿಂದೆ ಇನ್ನೊಂದು ದೊಡ್ಡ ಶಕ್ತಿ ಕೆಲಸ ಮಾಡಿದೆ. ಅದೇ ಭಾರತದ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್. ಅದು ಹೇಗೆ ಬೋಟ್ ಬೆಳವಣಿಗೆಗೆ ಹೆಲ್ಪ್ ಮಾಡ್ತು ಅಂತ ನೋಡೋಣ. ಇಲ್ಲಿ ನಾವು EMS ಅನ್ನೋ ಒಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು. ಅಂದ್ರೆ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸಸ್. ಡಿಕ್ಸನ್ ಟೆಕ್ನಾಲಜೀಸ್ ತರಹದ ಕಂಪನಿಗಳು ಬೇರೆ ಬ್ರ್ಯಾಂಡ್ಗಳಿಗಾಗಿ ಪ್ರಾಡಕ್ಟ್ಸ್ಗಳನ್ನ ತಯಾರು ಮಾಡ್ತವೆ. ಇದರಿಂದ ಬೋಟ್ ತರಹದ ಕಂಪನಿಗಳಿಗೇನೆ ಲಾಭ ಅಂದ್ರೆ, ಅವರು ಫ್ಯಾಕ್ಟ್ರಿ ಕಟ್ಟೋ ತಲೆನೋವಿಲ್ದೆ ಕೇವಲ ಡಿಸೈನ್, ಬ್ರ್ಯಾಂಡಿಂಗ್ ಮತ್ತು ಸೇಲ್ಸ್ ಮೇಲೆ ಪೂರ್ತಿ ಗಮನ ಕೊಡ್ಬೋದು. ಇದೇ ಸಮಯದಲ್ಲಿ ಭಾರತದಲ್ಲೇ ಉತ್ಪಾದನೆ ಮಾಡೋಕೆ ಸರ್ಕಾರದಿಂದ ಒಂದು ದೊಡ್ಡ ಪುಷ್ ಸಿಕ್ತು. ಅದೇನೆಂದರೆ PLI ಸ್ಕೀಮ್. ಈ ಯೋಜನೆಯಡಿ ಸರ್ಕಾರ ಎಲೆಕ್ಟ್ರಾನಿಕ್ಸ್ ಕ್ಷೇತ್ರಕ್ಕೆ ಬರೋಬ್ಬರಿ 40,000 ಕೋಟಿ ರೂಪಾಯಿಗಳನ್ನ ಮೀಸಲಿಟ್ಟಿದೆ. ಇದರಿಂದ ಟ್ಯಾಕ್ಸ್ ಬೆನಿಫಿಟ್ಸ್, ಸಬ್ಸಿಡಿಗಳೆಲ್ಲ ಸಿಕ್ಕಿ ಇಂಡಿಯಾದಲ್ಲೇ ವಸ್ತುಗಳನ್ನ ತಯಾರು ಮಾಡೋದು ತುಂಬಾನೇ ಅಗ್ಗವಾಯಿತು. ಅಂದ್ರೆ ನೋಡಿ, ಬೋಟ್ ಯಶಸ್ಸು ಕೇವಲ ಅವರೊಬ್ಬರ ಪ್ರಯತ್ನದಿಂದ ಬಂದಿದ್ದಲ್ಲ. ಸರ್ಕಾರದ ಸಪೋರ್ಟ್, ಜಗತ್ತಿನ ಬೇರೆ ಬೇರೆ ಕಂಪನಿಗಳು ಚೀನಾವನ್ನು ಬಿಟ್ಟು ಬೇರೆ ಕಡೆ ಫ್ಯಾಕ್ಟ್ರಿ ಹುಡುಕ್ತಾ ಇರೋದು, ಜೊತೆಗೆ ನಮ್ಮ ದೇಶದಲ್ಲೇ ಎಲೆಕ್ಟ್ರಾನಿಕ್ಸ್ ವಸ್ತುಗಳಿಗೆ ಬೇಡಿಕೆ ಹೆಚ್ಚಾಗಿದ್ದು, ಈ ಎಲ್ಲ ದೊಡ್ಡ ಬದಲಾವಣೆಗಳು ಬೋಟ್ ಬೆಳವಣಿಗೆಗೆ ಒಂದು ರೀತಿ ರನ್ವೇ ತರ ಕೆಲಸ ಮಾಡಿದ್ವು. ಸರಿ, ಈಗ ಸ್ಮಾರ್ಟ್ ವಾಚ್ ಜಗತ್ತಿಗೆ ಬರೋಣ. ಇಲ್ಲಿ ಸಖತ್ ಪೈಪೋಟಿ ಇದೆ. ಬೋಟ್ಗೆ ಇಲ್ಲಿ ಕಠಿಣ ಸ್ಪರ್ಧೆ ಕೊಡ್ತಾ ಇರೋದು ಬೇರೆ ಯಾವುದೋ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಅಲ್ಲ, ಬದಲಿಗೆ ಇನ್ನೊಂದು ನಮ್ದೇ ದೇಶದ ಬ್ರ್ಯಾಂಡ್. ಹೌದು, ಆ ಪ್ರತಿಸ್ಪರ್ಧಿ ಫೈರ್ ಬೋಲ್ಟ್. ಬೋಟ್ ಶುರುವಾಗಿ ಒಂದೇ ವರ್ಷಕ್ಕೆ ಈ ಕಂಪನಿ ಹುಟ್ಟುಕೊಂಡಿದ್ದು, ಆದರೆ ಸ್ಮಾರ್ಟ್ ವಾಚ್ ಮಾರುಕಟ್ಟೆಯಲ್ಲಿ ಗ್ಲೋಬಲ್ ಲೆವೆಲ್ನಲ್ಲೇ ನಂಬರ್ 2 ಸ್ಥಾನದಲ್ಲಿದೆ.
ಬೋಟ್ ಫ್ಯಾಷನ್ ಮತ್ತೆ ಲೈಫ್ಸ್ಟೈಲ್ ಮೇಲೆ ಫೋಕಸ್ ಮಾಡಿದ್ರೆ ಫೈರ್ ಬೋಲ್ಟ್ ಕಮ್ಮಿ ಬೆಲೆಗೆ ಜಾಸ್ತಿ ಫೀಚರ್ಸ್ ಕೊಡೋ ಕಡೆ ಗಮನ ಹರಿಸಿದೆ. ಇವರಿಬ್ಬರ ನಡುವಿನ ಕದನ ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿದೆ. ಆದ್ರೂ ಬೋಟ್ನ ಅಸಲಿ ಸ್ಟ್ರೆಂತ್ ಇರೋದು ಯುವಜನರ ಜೊತೆಗಿನ ಅದರ ಕನೆಕ್ಷನ್ನಲ್ಲಿ. ನೋಡಿ, ಅವರ ಎಐ ಫಿಟ್ನೆಸ್ ಆಪ್ ಬಳಸೋರಲ್ಲಿ 3/4 ಅಂದ್ರೆ 75% ಜನ 18ರಿಂದ 29 ವರ್ಷದೊಳಗಿನವರು. ಇದು ಯಂಗ್ ಜನರೇಷನ್ ಜೊತೆ ಈ ಬ್ರ್ಯಾಂಡ್ ಎಷ್ಟು ಸ್ಟ್ರಾಂಗ್ ಆಗಿ ಕನೆಕ್ಟ್ ಆಗಿದೆ ಅನ್ನೋದಕ್ಕೆ ದೊಡ್ಡ ಪುರಾವೆ. ಇಷ್ಟೇ ಅಲ್ಲ, ಬೋಟ್ ತಮ್ಮ ಯೂಸರ್ಗಳನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಡೇಟಾವನ್ನ ಹೇಗೆ ಬಳಸುತ್ತೆ ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ. ಅವರ ಕ್ರೆಸ್ಟ್ ಆ್ಯಪಲ್ಲಿ ರೆಕಾರ್ಡ್ ಆಗಿರೋ ಆಕ್ಟಿವಿಟಿಗಳಲ್ಲಿ 55% ಕೇವಲ ವಾಕಿಂಗ್. ಈ ತರಹದ ಡೇಟಾ ಇಟ್ಕೊಂಡು ಜನರ ನಿಜವಾದ ಹ್ಯಾಬಿಟ್ಸ್ಗೆ ತಕ್ಕ ಹಾಗೆ ತಮ್ಮ ಮುಂದಿನ ಪ್ರಾಡಕ್ಟ್ ಮತ್ತು ಫೀಚರ್ಸ್ಗಳನ್ನ ರೂಪಿಸೋಕೆ ಅವರಿಗೆ ತುಂಬಾ ಸಹಾಯ ಆಗತ್ತೆ. ಓಕೆ, ಇಷ್ಟೆಲ್ಲ ಯಶಸ್ಸು ಸಿಕ್ಕಿದೆ, ಆದ್ರೆ ಮುಂದೇನು? ಈ ಅಲೆಯನ್ನು ಬೋಟ್ ಹೇಗೆ ಮುಂದುವರಿಸ್ಕೊಂಡು ಹೋಗುತ್ತೆ? ಹೊಸ ಇನೋವೇಷನ್ಗಳನ್ನು ಹೇಗೆ ತರುತ್ತೆ? ಬನ್ನಿ, ನಮ್ಮ ಕೊನೆಯ ಭಾಗದಲ್ಲಿ ಇದನ್ನ ನೋಡೋಣ. ಬೋಟ್ ಖಂಡಿತ ಸುಮ್ಮನೆ ಕೂತಿಲ್ಲ. ಅವರು ಸದಾ ಹೊಸತನದ ಹುಡುಕಾಟದಲ್ಲಿರುತ್ತಾರೆ. ಅದಕ್ಕೆ ಇತ್ತೀಚೆಗೆ ಟ್ಯಾಗ್ ಅಂತ ಒಂದು ಹೊಸ ಟ್ರ್ಯಾಕರ್ ಲಾಂಚ್ ಮಾಡಿದ್ದಾರೆ. ನಮ್ಮ ಕಳೆದುಹೋದ ವಸ್ತುಗಳನ್ನ ಪತ್ತೆ ಮಾಡೋಕೆ ಇದು ಹೆಲ್ಪ್ ಮಾಡುತ್ತೆ. ಇದು ಅವರು ಕೇವಲ ಆಡಿಯೋ ವೇರಿಯಬಲ್ಸ್ಗೆ ಸೀಮಿತವಾಗದೆ ತಮ್ಮ ಟೆಕ್ ಇಕೋಸಿಸ್ಟಮ್ ಅನ್ನು ಇನ್ನಷ್ಟು ದೊಡ್ಡದು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಚಿಕ್ಕ ಸ್ಯಾಂಪಲ್. ಅವರ ಮುಂದಿನ ವಿಷನ್ ಏನು ಅನ್ನೋದು ಈ ಮಾತಿನಲ್ಲಿ ಸ್ಪಷ್ಟವಾಗುತ್ತೆ. ಅವರ ಗುರಿ ಬರೀ ಡೇಟಾ ಟ್ರ್ಯಾಕ್ ಮಾಡೋದಲ್ಲ, ಬದಲಿಗೆ ಎಐ ಬಳಸಿ ಜನರಿಗೆ ಒಳ್ಳೆ ಹ್ಯಾಬಿಟ್ಸ್ ಬೆಳೆಸ್ಕೊಳ್ಳೋಕೆ ಸಹಾಯ ಮಾಡೋದು. ಅಂದ್ರೆ ಬರೀ ಗ್ಯಾಜೆಟ್ ಮಾರೋ ಕಂಪನಿಯಿಂದ ಒಂದು ಕಂಪ್ಲೀಟ್ ಹೆಲ್ತ್ ಮತ್ತು ವೆಲ್ನೆಸ್ ಪ್ಲಾಟ್ಫಾರ್ಮ್ ಆಗಿ ಬದಲಾಗೋಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಇಡೀ ಚರ್ಚೆಯನ್ನ ಒಂದು ಮುಖ್ಯವಾದ ಪ್ರಶ್ನೆಯೊಂದಿಗೆ ಮುಗಿಸೋಣ. ಕಡಿಮೆ ಬೆಲೆ, ಕೂಲ್ ಇಮೇಜ್, ಇದ್ರ ಮೇಲೆ ಒಂದು ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿದ ಬೋಟ್ ಮುಂದೆ ಆಪಲ್, ಸ್ಯಾಮ್ಸಂಗ್ ತರಹದ ಟೆಕ್ ದೈತ್ಯರ ಜೊತೆ ಪ್ಯೂರ್ ಟೆಕ್ನಾಲಜಿ ಮತ್ತು ಇನೋವೇಷನ್ ಆಧಾರದ ಮೇಲೆ ಗ್ಲೋಬಲ್ ಮಟ್ಟದಲ್ಲಿ ಸ್ಪರ್ಧಿಸೋಕೆ ಸಾಧ್ಯನಾ? ಇದೇ ಬೋಟ್ ಮುಂದಿರುವ ಅತಿದೊಡ್ಡ ಸವಾಲ್. ಖಂಡಿತ ಇದೊಂದು ಯೋಚನೆ ಮಾಡಬೇಕಾದ ವಿಷಯ.